ಹಲೋ ಹಾಯ್ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಆನಂದ್ ಮಾತಾಡ್ತಾ ಇರೋದು. ನಾನು ಇವತ್ತಿನ ಒಂದು ಚಿತ್ರ ವಿಮರ್ಶೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯ ಒಂದು ಚಿತ್ರವನ್ನ ಮೊನ್ನೆ ನೋಡಿದೆ, ತುಂಬಾ ಅದ್ಭುತವಾಗಿತ್ತು. ಯಕ್ಕ ಅಂತ ಆ ಚಿತ್ರ ನಮ್ಮ ದೊಡ್ಡ ಮನೆ ಕುಟುಂಬದ ಕುಡಿ ಇವ ಅವರು ನಟಿಸಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಅದ್ರ ಜೊತೆಗೆ ನಮ್ಮ ಶ್ರುತಿ ಮೇಡಮ್ ಅವರು, ನಮ್ಮ ಆದಿತ್ಯ ಅವರು, ಹಲವಾರು ಕಲಾವಿದರು, ಸಾಧು ಕೋಕಿಲ್ ಅವರು ತುಂಬಾ ಒಳ್ಳೆ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಸಿನಿಮಾ ಟೋಟಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಯಾವ್ದಾದ್ರು ಇದ್ರೆ ಯಕ್ಕ ಅನ್ನೋ ಸಿನಿಮಾ. ಆ ಹಿಂದೆ ಒಂದು ಸಿನಿಮಾದ ಬಗ್ಗೆ ಹೇಳಿದೆ, ಅದು ಕೂಡ ಮಾದೇವ, ತುಂಬಾ ಅದ್ಭುತವಾಗಿ, ಅದು ಒಳ್ಳೆ ಒಂದು ಅದ್ಭುತವಾದ ಸಿನಿಮಾ. ಇದು ಕೂಡ ಹಾಗೆ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಾವು ಇಷ್ಟು ದಿವಸ ಕನ್ನಡ ಸಿನಿಮಾಗಳು ಕಂಟೆಂಟ್ ಇರಲ್ಲ ಅಂತ ಇದ್ದು, ಇವತ್ತು ನೋಡಿ ಕಂಟೆಂಟ್ ಇರೋ ಸಿನಿಮಾಗಳು ಬಂದಿದೆ. ಥಿಯೇಟ್ರಿಗೆ ಹೋಗಿ ನೋಡಿ, ಆ ಕಲಾವಿದರನ್ನ ಆರೈಸಿ ಮುಂದೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನ ಬಿಟ್ಟು ನಾವು ಮನೇಲೆ ಕೂತ್ಕೊಂಡು ಯಾರೋ ಹೇಳಿದ್ದು, ಯಾವುದೋ ಮೊಬೈಲಲ್ಲಿ ಯಾರೋ ಒಬ್ಬ ಫೇಸ್ಬುಕ್ಕಲ್ಲಿ ಏನೋ ಕಮೆಂಟ್ ಆಗ್ತಾನೆ, ಅವನು ಸಿನಿಮಾ ನೋಡಿರೋದಿಲ್ಲ, ಬೇಕು ಅಂತ ಫಿಲಮ್ ಡಬ್ಬ ಇದೆ, ಅದಿದೆ ಅಂತ ಆಗ್ತಾರೆ. ಮೊನ್ನೆ ಕೂಡ ನಾನು ಒಂದು ಯಾರೋ ಒಬ್ಬ ಹಾಕಿದ್ದ ಡಬ್ಬಾ ಸಿನಿಮಾ ಅಂತ, ಅವನು ಸಿನಿಮಾಗೆ ಹೋಗಿದನಲ್ಲೋ ಗೊತ್ತಿಲ್ಲ, ಅಥವಾ ಸಿನಿಮಾಗೆ ಹೋಗಿ ನಿದ್ದೆ ಮಾಡಿ ಬಂದಿರಬೇಕು. ಇಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾವನ್ನ ಅವನು ಡಬ್ಬಾ ಅಂತಂದ್ರೆ ಅವರೊಬ್ಬ ಕನ್ನಡ ಅಭಿಮಾನಿ ಅಲ್ಲ. ಹೋಗಿ ಸಿನಿಮಾ ನೋಡಿ ಒಂದು ತಾಯಿಯ ಮೇಲೆ ನಿಂತಿರ್ತಕ್ಕಂಥ ಸಿನಿಮಾ. ಇದು ಕೂಡ ಮಾದೇವ ಥರ. ಯುವ ಅವರು ತುಂಬ ಅದ್ಭುತವಾದ ನಟನೆ ಮಾಡಿದ್ದಾರೆ. ಶ್ರುತಿ ಮೇಡಮ್ ಬಗ್ಗೆ ಮಾತಾಡಂಗೆ ಇಲ್ಲ, ಅವರ ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಯಾರೋ ನಿರ್ಮಾಪಕರು ಟಿಕೆಟ್ ಕೊಡಿಸ್ತಾರೆ, ಯಾರೋ ಡೈರೆಕ್ಟರ್ ಟಿಕೆಟ್ ಕೊಡ್ತಾರೆ, ಯಾರೋ ಟೆಕ್ನಿಷಿಯನ್ಸ್ ಟಿಕೆಟ್ ಕೊಡ್ತಾರೆ ಅಂತ ಕಾಯ್ಬೇಡಿ. ನೀವೇ ನಿಮ್ಮ ಸ್ವಂತ ದುಡ್ಡು ಹಾಕಿ ಟಿಕೆಟ್ ತಗೊಂಡು ಕನ್ನಡ ಸಿನಿಮಾ ನೋಡಿ. ಆಗ ನಮಗೆ ಒಳ್ಳೆ ಒಂದು ಕನ್ನಡ ಸಿನಿಮಾದ ಬಗ್ಗೆ ಗೌರವ ಬರುತ್ತೆ. ನೀವು ಯಾವುದೋ ಹಿಂದಿ, ತಮಿಳು, ತೆಲುಗು ಈ ಸಿನಿಮಾಗಳಿಗೆ 500-600 ರೂಪಾಯಿ ಕೊಟ್ಟು ನೋಡ್ತೀರಾ. ನಮ್ಮ ಸಿನಿಮಾ ಬರೀ 150-200 ರೂಪಾಯಿಗೆ ಫಸ್ಟ್ ಕ್ಲಾಸ್ ಆಗಿ ತೋರಿಸ್ತಾರೆ. ಎಲ್ಲ ಥಿಯೇಟರ್ಗಳಲ್ಲಿ ಓಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ. ಯಕ್ಕ ಅಂತ ಒಂದು ಸಿನಿಮಾ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.